ಅದಕ್ಕೆ ಬಂದಾಗ ಈ ಮನೆ ಸುಖ ಶಾಂತಿನೇ ಹಾಳಾಗಿ ಹೋಗಿತ್ತು. ದೇವ್ರೇ ಬಲ್ಲ ಈ ಸಲ ಏನಾಗುತ್ತೋ. ಅಲ್ಲ, ಮತ್ತೆ ಇದೇನಾದ್ರೂ ಇವಳ ನಾಟಕನ? ಅತ್ತೆ, ನೀವೇನು ಯೋಚಿಸ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. ಆದ್ರೆ ನಾನ್ ಕಾವ್ಯನ ನೋಡಿದಾಗ ಯಾವ ಪರಿಸ್ಥಿತಿಯಲ್ಲಿದ್ಲೋ ಅದನ್ನ ನೀವೇನಾದ್ರೂ ನೋಡಿದ್ರೆ ಆಗ ನಿಮ್ ಮನ್ಸಲ್ಲಿ ಈ ಭಾವನೆ ಬರ್ತಿರ್ಲಿಲ್ಲ. ನೀನೇನ್ ಹೇಳ್ತಿದ್ಯೋ ಅದು ಸರಿ ಇರ್ಬೋದು, ಆದ್ರೆ ನೀನೇನ್ ಮಾಡ್ತಿದ್ಯೋ ಅದು ಸರಿ ಇದೆಯಾ? ಕಾವ್ಯನ್ಗೀಗ ಏನಾಗಿದ್ಯೋ ಅದು ತುಂಬಾ ಕೆಟ್ಟದಾಗಿದೆ. ನಾನು ಒಂದ್ ಹೆಣ್ಣಾಗಿರೋದ್ರಿಂದ ನಾನು ಅವಳ ಜೊತೆಯಾಗಿ ನಿಲ್ತೀನಿ. ಆದ್ರೆ ಕಾವ್ಯನ ಇಲ್ಲಿಗೆ ಕರ್ಕೊಂಡ್ ಬರ್ದೇನು ಅವಳಿಗೆ ಸಪೋರ್ಟ್ ಮಾಡ್ಬೋದಲ್ವಾ ನೀನು? ನೀನ್ ಅವಳಿಗೆ ಸಹಾಯ ಮಾಡು, ಸಪೋರ್ಟ್ ಮಾಡು, ಏನ್ ಬೇಕಾದ್ರೂ ಮಾಡು. ಆದ್ರೆ ಅವಳನ್ನ ಇಲ್ಲಿರು ಅಂತ ಮಾತ್ರ ಹೇಳ್ಬೇಡ. ಮಮ್ಮಿ ಅಜ್ಜಿ ಸರಿಯಾಗಿ ಹೇಳ್ತಿದ್ದಾರೆ. ಏನಾಗಿದೆಯೋ ಅದು ತಪ್ಪು, ಆದರೆ ಏನಾಗ್ತಿದೆಯೋ ಅದು ತಪ್ಪೇನೆ. ಮಮ್ಮಿ, ನಾವು ಕಾವ್ಯಕ್ಕೆ ಸಪೋರ್ಟ್ ಮಾಡಬೇಕು, ಆದರೆ ಕಾವ್ಯನ ಮನೇಲಿ ಇಟ್ಕೊಳ್ಳೋದು ಇಟ್ಸ್ ನಾಟ್ ಅ ರೈಟ್ ಡಿಸಿಷನ್. ಕಾವ್ಯ ಹುಷಾರಾಗ್ತಿದ್ದಂಗೆನೆ ಅವಳನ್ನ ಅವಳ ಮನೆಗೆ ಕಳಿಸ್ಬಿಡ್ಬೇಕು. ಹಾಗೇನೆ ಅವಳನ್ನ ನೋಡ್ಕೊಳ್ಳೋದಿಕ್ಕೆ ಮಿಸ್ಟರ್ ವನರಾಜ್ ಇದಾರಲ್ಲ. ಸಮರ್ಥ್, ಈ ತರ ಆದ್ಮೇಲೆ ಯಾರಿಗೆ ಆಗ್ಲಿ ಒಬ್ರೇ ಇರಕ್ಕೆ ಭಯ ಆಗುತ್ತೆ. ಅವ್ರೊಬ್ರೇ ಇರೋ ಅಗತ್ಯ ಏನಿದೆ? ಅವ್ರು ನಂದಿನಿ ಮನೆಗೆ ಹೋಗಿರ್ಬೋದಲ್ವಾ? ಮಮ್ಮಿ, ನೀವೇ ಅವ್ರಿಗೆ ಅಡ್ವೈಸ್ ಮಾಡ್ಬೋದಲ್ವಾ ನಂದಿನಿ ಮನೇಲಿ ಹೋಗಿರಿ ಅಂತ? ಮಗ್ನೆ, ಇದು ಸಲಹೆ ಕೊಡೋ ಸಮಯ ಅಲ್ಲ, ಜೊತೆಗ್ ನಿಲ್ಲೋ ಸಮಯ. ಜೊತೆಗ್ ನಿಲ್ಲೋಣ ಬಿಡು. ಹಾಗೆ ಅವಳು ಎಲ್ಲಿರ್ಬೇಕು ಎಲ್ಲಿರ್ಬಾರ್ದು ಇದನ್ನೆಲ್ಲ ಯೋಚನೆ ಮಾಡೋ ಕೆಲ್ಸ ನಿಮ್ಮಪ್ಪ ಅಜ್ಜಿ ತಾತಂದು, ನಿಂದಲ್ಲ. ನಾವ್ಯಾವಾಗ್ಲೂ ವ್ಯಕ್ತಿಗಳನ್ನ ಗೆಳೆತನ, ಶತ್ರುತ್ವ, ಕೆಟ್ಟತನ, ಒಳ್ಳೆತನದ ಅಚ್ಚೊತ್ತಿ ನೋಡ್ತೀವಿ. ಆದ್ರೆ ಕಷ್ಟದಲ್ಲಿದ್ದಾಗ ಗೆಳೆತನ, ಶತ್ರುತ್ವ ನೋಡಲ್ಲ. ಕೇವಲ ಮಾನವೀಯತೆ ಮಾತ್ರ ನೋಡ್ಬೇಕು. ನಾನ್ ಯಾವಾಗ ಕಾವ್ಯನ್ನ ಹೆದರ್ಕೊಂಡಿರೋ ಆ ಪರಿಸ್ಥಿತಿಲಿ ನೋಡಿದ್ನಲ್ಲ, ಪೊಲೀಸ್ ಹೇಳೋ ಪ್ರಕಾರ ಕಾವ್ಯ ತುಂಬಾ ಧೈರ್ಯದಿಂದ ಹೋರಾಡಿದಾಳೆ, ಅದಕ್ಕೆ ಏನೂ ಆಗಿಲ್ಲ. ಡಾಕ್ಟರ್ ಹೇಳ್ತಿದ್ರು 1-2 ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. 2 ದಿನ ಅಲ್ಲ, 2 ದಿನ ಆದ್ಮೇಲೆ ಅವಳು ಯಾರೋ ಬೇರೆಯವ್ರ ಮೇಲಿರ್ಲಿ, ತಮ್ಮೋರ್ ಮೇಲಾದ್ರೂ ನಂಬಿಕೆ ಇಡಕ್ಕಾಗತ್ತಾ? 2 ದಿನ ಆದ್ಮೇಲೆ ಅವಳ ಬಾಗಿಲು ಬೆಲ್ ರಿಂಗ್ ಆಗುತ್ತಲ್ಲ, ಆಗ ಅವಳ ಹೃದಯ ಭಯದಿಂದ ಹೊಡ್ಕೊಳಲ್ವಾ? ಈ 2 ದಿನ ಆದ್ಮೇಲೆ ಅವಳು ಈ ಘಟನೆನ ನೆನ್ಪು ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ತಾಳ? ಪೊಲೀಸರು ಹೇಳಿದ್ರು ಯಾವ ಘಟನೆನೂ ನಡೆದೇ ಇಲ್ಲ ಅಂತ. ಆದ್ರೆ ಒಂದು ಹೆಣ್ಣಿಗೆ ಭಯಪಡಿಸೋದೆ ಎಲ್ಲಕ್ಕಿಂತ ದೊಡ್ಡ ದುರ್ಘಟನೆ ಅಂತ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ಯಾರಿಗೂ ಗೊತ್ತಿಲ್ಲ ದಿನಕ್ಕೆಷ್ಟು ಹೆಣ್ಮಕ್ಳು ಎಷ್ಟು ಸಲ ಇಂಥ ಘಟನೆಗಳನ್ನ ಎದುರಿಸ್ತಾರೋ ಏನೋ. ಹಾಗೆ ಇಂಥ ಘಟನೆ ನಮ್ಮ ಮನೇಲಿ ನಡೆದಾಗ ಹೆಣ್ಣಿನ ಮನ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅನ್ನೋದನ್ನ ಪೊಲೀಸರು ಅರ್ಥ ಮಾಡ್ಕೊಳ್ಳಲ್ಲ, ಯಾವ ಡಾಕ್ಟ್ರು ಕೂಡ. ಗೋಪಾಲನ್ ದಯೆಯಿಂದ ಕಾವ್ಯನ್ಗೆ ಈ ಭಯದ ಜೊತೆ ಹೋರಾಡೋ ಶಕ್ತಿ ಸಿಗ್ಲಿ. ಅತ್ತೆ, ನಾವು ಕಾವ್ಯನ ಆ ಪರಿಸ್ಥಿತಿಲಿ ನೋಡಿದಾಗ ನನಗೂ ಏನೂ ಹೊಳಿಲಿಲ್ಲ, ಹಾಗೆ ಇವ್ರಿಗೂ ಏನೂ ಹೊಳಿಲಿಲ್ಲ. ನಮ್ಗನ್ಸಿದ್ದು ಒಂದೇ, ಅವಳಿಗೆ ನಮ್ಮ ಅವಶ್ಯಕತೆ ಇದೆ ಅಂತ. ಅದಕ್ಕೆ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ನೀನೇನ್ ಹೇಳ್ತಿದ್ಯೋ ಅದು ಸರಿಯಾಗಿದೆ, ಆದ್ರೆ ಈ ಮನೆ ಸುಖ ಶಾಂತಿ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನೋಡು, ಕಾವ್ಯನ ಇಲ್ಲಿರೋದಕ್ ಮಾತ್ರ ಹೇಳ್ಬೇಡ. ಅತ್ತೆ, ನಾನು ಅವಳಿಗೆ ಹೋಗು ಅಂತಾನು ಹೇಳಲ್ಲ, ಇರು ಅಂತಾನು ಹೇಳಲ್ಲ. ಈ ನಿರ್ಧಾರ ಅಂತೂ ನಂದಲ್ವೇ ಅಲ್ಲ. ನನ್ನ ಮತ್ತೆ ಕಾವ್ಯ ಮಧ್ಯೆ ತುಂಬಾ 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 ವಿಷಯಗಳು ನಡೆದು ಹೋಗಿವೆ. ನಾನು ಮನುಷ್ಯಳೇ ಅತ್ತೆ. ಎಲ್ಲ ಮರೆತು ಬಹುಶಃ ಸರಿಯಾದ ನಿರ್ಧಾರ ತಗೊಳಕ್ಕಾಗಲ್ವೇನೋ, ಅದಕ್ಕೆ ಏನೇ ನಿರ್ಧಾರ ತಗೊಂಡ್ರು ಮಾವ, ನೀವು, ಹಾಗೆ ಇವ್ರು ತಗೋಬೇಕು, ನಾನಲ್ಲ. ಒಬ್ಬ ಹೆಣ್ಣಾಗಿ ನನಗೆ ಕಾವ್ಯನ ನೋವು ಅರ್ಥ ಆಗತ್ತೆ. ಹಾಗೆ ನಿಮ್ಮ ಯೋಚನೆ, ನಿಮ್ಮ ಚಿಂತೆನೂ ಅರ್ಥ ಆಗ್ತಿದೆ ಅತ್ತೆ. ಯಾಕೋ ಈಗಂತೂ ನನಗೆ ತಲೆನೇ ಓಡ್ತಾ ಇಲ್ಲ, ಯೋಚಿಸಕ್ಕೆ ಆಗ್ತಾ ಇಲ್ಲ ನನಗೆ. ಕೇವಲ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ. ನಾನು ಒಂದು ಹೆಣ್ಣು. ಇಂಥ ಸಮಯದಲ್ಲಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗಾಗ್ಲಿಲ್ಲ ಅಂದ್ರೆ ಇನ್ಯಾರಾಗ್ತಾರೆ? ಹಾಗಾಗಿ ನನ್ಗೆ ಯಾವ ನಿರ್ಧಾರ ತಗೊಳಕ್ಕೂ ಹೇಳ್ಬೇಡಿ ಅತ್ತೆ. ಪಪ್ಪ, ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಈಗ ನೀವೇ ಹೇಳಿ, ನಿಮ್ಗೆ ಯಾವ್ದು ಸರಿ ಅನ್ನಿಸ್ತಿದೆ? ಹೇಳು ವನರಾಜ್, ನಿನ್ ಮನ್ಸಲ್ಲೇನಿದೆ?
ನಾನು ಕಾವ್ಯನ ಪ್ರೊಟೆಕ್ಟ್ ಮಾಡಬೇಕು ಅಂತಿದ್ದೆ ಅಮ್ಮ, ಆದರೆ ಮಾಡೋದಕ್ಕಾಗಲಿಲ್ಲ. ನಾನು ಒಳ್ಳೆಯವನೋ ಕೆಟ್ಟವನೋ ಏನೇ ಆಗಿರಲಿ, ಆದರೆ ನಾನು ಯಾರನ್ನ ಪ್ರೀತಿಸ್ತೀನೋ ಅವರ ಮತ್ತೆ ಪ್ರಪಂಚದ ಮಧ್ಯೆ ಅವ್ರಿಗೋಸ್ಕರ ನಿಂತ್ಕೋತೇನೆ. ಅದು ನನ್ನ ಫ್ಯಾಮಿಲಿ ಆಗಿರಲಿ ಅಥವಾ ಕಾವ್ಯ. ನಾನು ಯಾವಾಗಲೂ ಇವ್ರನ್ನ ಪ್ರೊಟೆಕ್ಟ್ ಮಾಡಿದ್ದೀನಿ, ಆದರೆ ಈ ಸಲ ಮಾಡೋದಕ್ಕಾಗಲಿಲ್ಲ. ಐ ಫೇಲ್ಡ್ ಆಸ್ ಅ ಮ್ಯಾನ್. ಹಾಗೆ ನಾನು ಕಾವ್ಯನ ವಾಪಸ್ ಹೋಗೋದಕ್ಕೆ ಹೇಳಬೇಕಾಗಿತ್ತು, ಆದರೆ ನಾನು ಹೇಳಕ್ಕಾಗಲಿಲ್ಲ. ಕಾವ್ಯ ಡಿವೋರ್ಸ್ಗೆ ಬದಲಾಗಿ ಅವಳ ಮನೆ ಪೇಪರ್ಸ್ನ ಅನಿರುದ್ಧಕ್ಕೆ ಕೊಟ್ಬಿಟ್ಟಿದ್ದಾಳೆ. ಈಗ ಅವಳ ಹತ್ರ ಹೋಗೋದಕ್ಕೆ ಯಾವುದೇ ಜಾಗ ಇಲ್ಲ, ಯಾವುದೋ ಮನೆ ಇಲ್ಲ. ಐಮ್ ಸಾರಿ, ಅವಳಿಲ್ಲೇ ಇರ್ತಾಳೆ. ನಾನು ಅವಳೆಲ್ಲೂ ಹೋಗೋದಕ್ಕೆ ಬಿಡೋದಕ್ಕಾಗಲ್ಲ. ಕಾವ್ಯ ತನ್ನ ಮನೆ ಕೊಟ್ಬಿಟ್ಲ? ಯಾಕಂದ್ರೆ ಅನಿರುದ್ಧ ಅವಳಿಗೆ ಡಿವೋರ್ಸ್ ಕೊಟ್ರೆ ಅವಳು ನನ್ನ ಜೊತೆ ಯಾವಾಗಲೂ ಇರಬಹುದು. ಅದಕ್ಕೆ ನೀವೆಲ್ಲ ನನ್ನ ತೀರ್ಮಾನ ತಿಳ್ಕೋಬೇಕು ಅಂತಿದ್ರಿ, ಸೊ ಇದೇ ನನ್ನ ತೀರ್ಮಾನ. ಕಾವ್ಯ ನನ್ನ ಜೊತೆ ಈ ಮನೇಲೇ ಇರ್ತಾಳೆ, ಅಟ್ಲೀಸ್ಟ್ ಫಾರ್ ನೌ. ಇವನಂತೂ ಹೇಳಿಬಿಟ್ಟ ಮಗಳೇ. ಈಗ ನೀನು ಹೇಳು, ನಿಂಗೇನು ಅನ್ಸುತ್ತೆ ಅಂತ. ಅನುಪಮ, ಕೆಲವು ದಿನಗಳ ಮಾತಷ್ಟೇ. ಒಂದ್ ವೇಳೆ ಅತ್ತೆ ಮಾವನ್ಗೇನೂ ಅಭ್ಯಂತರ ಇಲ್ಲ ಅಂದ್ರೆ ನಿಮಗ್ ಬೇರೆ ಮನೆ ಸಿಗೋವರೆಗೂ ನೀವಿಬ್ರು ಇಲ್ಲಿರಬಹುದು. ಒಂದು ಹೆಣ್ಣಾಗಿ ನಾನು ಕಾವ್ಯ ಜೊತೆನೂ ನಿಲ್ತೀನಿ, ಹಾಗೆ ಅವಳನ್ನ ನೋಡ್ಕೋತೀನಿ. ಆದರೆ ಯಾವಾಗೆಲ್ಲ ಕಾವ್ಯ ಇಲ್ಲಿಗೆ ಬಂದಿದ್ದಾಳೋ ಆಗೆಲ್ಲ ನನ್ನ ಪರಿವಾರ, ನನ್ನ ಮಕ್ಕಳು, ನನ್ನ ಸಂಬಂಧ, ನನ್ನ ಮಕ್ಕಳು ಭವಿಷ್ಯ, ನನ್ನ ಮಕ್ಕಳು ಜೀವಕ್ಕೂ ತುಂಬಾನೇ ಕಷ್ಟ ಬಂದಿದೆ. ಇದು ನಿಮ್ಮನೆ ಅಲ್ಲ ಆಂಟಿ, ಇದು ವನರಾಜ್ ಅವ್ರ ಮನೆ. ನನ್ನ ಮಗನ ಜೀವನದ ಅತಿ ದೊಡ್ಡ ಒಳ್ಳೆ ದಿನಾನ ಹಾಳು ಮಾಡಬೇಡಿ. ಹೋಗಲ್ಲ. ಅವಳು ಕಷ್ಟದಲ್ಲಿದ್ದಾಳೆ, ಹಾಗಾಗಿ ಇಲ್ಲಿರಬಹುದು. ಆದ್ರೆ ಕಷ್ಟ ಕೊಡೋದಿಕ್ಕಲ್ಲ. ಒಂದು ಹೆಣ್ಣಾಗಿ ನಾನು ಕಾವ್ಯ ಜೊತೆಗಿದ್ದೀನಿ, ಆದ್ರೆ ಒಬ್ಬ ಸೊಸೆಯಾಗಿ ಹಾಗೆ ಒಬ್ಬ ತಾಯಿಯಾಗಿ ನಾನು ನನ್ನ ಪರಿವಾರದ ಜೊತೆನೂ ಇರ್ತೀನಿ. ನಾನು ಅವಳಿಗೆ ಜೊತೆಯಾಗಿ ನಿಲ್ಬೇಕು, ಆದರೆ ದೊಡ್ಡೋಳಾಗಬೇಕಾಗಿಲ್ಲ. ಇನ್ನೊಬ್ರು ಮನೆನ ಬೆಳಗೋಕೆ ಅಂತ ನಾನು ನನ್ನ ಮನೆನ ಸುಡಕ್ ಬಿಡಲ್ಲ. ಹಾಗಾಗಿ ಈ ಸಲ ಏನಾದರೂ ಕಾವ್ಯದಿಂದ ನನ್ನ ಪರಿವಾರಕ್ಕೆ ಸ್ವಲ್ಪನಾದರೂ ಪೆಟ್ಟಾದ್ರೆ, ಸ್ವಲ್ಪನಾದರೂ ಆ ಪರಿವಾರ ಏನೋ ನಂದೇ ಆಗಿರುತ್ತೆ, ಹಾಗೆ ನಿರ್ಧಾರನೂ ನಂದೇ ಆಗಿರುತ್ತೆ. ಒಂದ್ ವೇಳೆ ನನ್ನೋರ್ ಬಗ್ಗೆ ಯೋಚಿಸೋದು ನನ್ನನ್ನು ಸ್ವಾರ್ಥಿಯನ್ನಾಗಿ ಮಾಡುತ್ತೆ ಅಂದ್ರೆ, ಹೌದು, ನಾನು ಸ್ವಾರ್ಥಿನೇ. ಹಾಗೆ ಈ ವಿಷಯದ ಬಗ್ಗೆ ನನ್ಗೆ ಯಾವ ನಾಚಿಕೆನೂ ಇಲ್ಲ, ಬೇಜಾರೂ ಇಲ್ಲ. ನನ್ನ ಮಾತಿಂದ ಏನಾದರೂ ನಿಮಗೆ ಬೇಜಾರಾಗಿದ್ರೆ ಅದಕ್ಕೆ ನಿಮಗೆ ಸಾರಿ. ನಾನು ಕಾವ್ಯನ್ಗೆ ತಿನ್ನಕ್ಕೇನಾದರೂ ಮಾಡ್ತೀನಿ. ನಾನು ಕಾವ್ಯನ ಮನೆಯಿಂದ ಅವಳ ಸಾಮಾನೆಲ್ಲ ತಗೊಂಡು ಬರ್ತೇನೆ. ಪಾಪ ನಾನು ಜೊತೆಗೆ ಬರ್ತೀನಿ. ನಾನು ಆಫೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಕಾವ್ಯ 2 ದಿನ ಬರಕ್ಕಾಗಲ್ಲ ಅಂತ. ಏನ್ ಯೋಚಿಸ್ತಿದ್ದೀರಾ ನೀವು? ಅದೇ ನಿನ್ನ ಮನಸ್ಸಿನಲ್ಲಿ ಓಡ್ತಿರೋದೆ. ನಿನ್ನ ಹಾಗೆ ನನಗೂ ಕೂಡ ಭಯ ಆಗ್ತಿದೆ ಲಲಿತಾ. ಇಲ್ಲಿಂದ ದಾರಿ ಇನ್ನೂ ಕಠಿಣ ಹಾಗೂ ಗೊಂದಲಮಯ ಆಗ್ಬಿಡುತ್ತೇನೋ ಅಂತ.
ಮಮ್ಮಿ ಒಂದು ಮಾತು ಹೇಳ. ಸ್ವೀಟಿ ಬಗ್ಗೆ ಚಿಂತೆ ಆಗ್ತಿದ್ಯಾ? ನಿಮಗೆ ಯಾವಾಗಲೂ ಹೇಗೆ ಗೊತ್ತಾಗ್ಬಿಡತ್ತೆ? ಯಾಕಂದ್ರೆ ನನ್ನ ಮನ್ಸಲ್ಲೂ ಅದೇ ವಿಷಯ ಓಡ್ತಾ ಇದೆ. ಯೋಚಿಸ್ತಾ ಇದ್ರೆ ತುಂಬಾ ಭಯ ಆಗ್ತಿದೆ. ಸ್ವೀಟಿಗೆ ಗೊತ್ತಾದ್ರೆ ಅವಳಿಗೆ ಹೇಗೆ ಸಮಾಧಾನ ಮಾಡೋದು ಅಂತ. ಕಾವ್ಯ ಪರಿಸ್ಥಿತಿ ಹಾಗೆ ಅವಶ್ಯಕತೆ ಬಗ್ಗೆ ನನಗೆ ಅರ್ಥ ಆಗುತ್ತೆ. ಆದರೆ ಸ್ವೀಟಿ ಅರ್ಥ ಮಾಡ್ಕೊಳ್ಳಲ್ಲ ಸಮರ್ಥ್. ಎಕ್ಸಾಕ್ಟ್ಲಿ. ಸ್ವೀಟಿ ಮನೆಗೆ ಬಂದಾಗ ಅವಳು ಕಾವ್ಯಲ್ಲಿ ಇರೋದನ್ನ ನೋಡಿದ್ರೆ ಅವಳು ಕೋಪದಲ್ಲಿ ಹುಚ್ಚಿನೇ ಆಗ್ಬಿಡ್ತಾಳೆ ಅಷ್ಟೇ. ಹಾ, ನಿಜಾನೇ. ಅವಳು ಈಗ ಇಲ್ಲಿ ಇಲ್ಲದೆ ಇರೋದೇ ಒಳ್ಳೇದಾಗೋಯ್ತು. ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ದೇವ್ರ ದಯೆಯಿಂದ ಅವಳು ಬರೋಕ್ಕೂ ಮುಂಚೆನೆ ಇವ್ರು ಮತ್ತೆ ಕಾವ್ಯ ಬೇರೆ ಮನೆ ಹುಡ್ಕೊಳ್ಳಿ. ಆದರೆ ಇವಾಗ ಹಾಗಾಗ್ಲಿಲ್ಲ ಅಂದ್ರೆ? ಅಯ್ಯೋ, ಸಾರಿ. ಒಂದು ನಿಮಿಷ. ಹಾಗಾಗಿಲ್ಲ ಅಂದ್ರೆ ಏನಾಗುತ್ತೋ ಅದನ್ನ ನಾವೇ ಸಂಭಾಳಿಸ್ಬೇಕು. ಜೀವನದಲ್ಲಿ ಕಷ್ಟದ ಬಾಲ್ ಹಾಕಿದಾಗ ಬ್ಯಾಟ್ ಪೀಸ್ಲೇ ಬೇಕಲ್ವಾ? ಆಗ ಔಟ್ ಆಗ್ತೀವೋ ಇಲ್ಲ ಸಿಕ್ಸ್ ಹೊಡಿತೀವೋ ಅದು ಗೋಪಾಲನ್ ನಿರ್ಧಾರ. ಮಮ್ಮಿ, ನೀವು ಯಾಕೆ ಈ ಥರ? ಹೇಗೆ? ಇವಾಗಿದ್ದೀರಲ್ಲ, ಹೇಗೆ? ಎಲ್ರಿಗಿಂತ ಭಿನ್ನ, ಎಲ್ರಿಗಿಂತ ಒಳ್ಳೆಯವರು. ಅಬ್ಬಾ ಅಬ್ಬಾ ಅಬ್ಬಬ್ಬಾ. ಹೋಗು, ತುಂಬಾನೇ ತರ್ಲೆ ನೀನು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕಾವ್ಯ,